ವರ್ಷಕ್ಕೆ ಒಂದ್ಸಲ ಮಾಡ್ತಾನ ಇವ್ನ ವಿಡಿಯೋ ಯಾರು ಭೀ ನೋಡ್ಲಾಕ್ ಹೋಗ್ಬೇಡ್ರಿ. ಓಕೆ, ಸಬ್ಸ್ಕ್ರೈಬ್ ಮಾಡ್ಲಾಕ್ ಹೋಗ್ಬೇಡ್ರಿ, ಫಾಲೋ ಮಾಡ್ಲಾಕ್ ಹೋಗ್ಬೇಡ್ರಿ, ಲೈಕ್ ಮಾಡಕ್ ಹೋಗ್ಬೇಡ್ರಿ. ಓಕೆ ಓಕೆ, ಥ್ಯಾಂಕ್ ಯು. ಬ್ಯಾಕ್ 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 ಚಲೋ ಕಾಣಿಸ್ತದ. ಹಾಯ್, ಹಲೋ, ನಮಸ್ಕಾರ. ಎಲ್ಲರೂ ಹೆಂಗಿದ್ರು? ಎಲ್ಲರೂ ಆರಾಮಾಗಿದ್ದಾರೆ ಅನ್ಕೊಂತೀನಿ. ಸೊ ನಾನು ಕೂಡ ಆರಾಮಾಗಿದ್ದೀನಿ. ಪ್ರೆಸೆಂಟ್ ಇವಾಗ ಎಲ್ಲೂ ಹೋಗತ್ತೀನಿ ಅಂತಂದ್ರೆ ಫ್ರೆಂಡ್ ಒಬ್ರಿಗೆ ಭೇಟಿ ಆಗ್ಬೇಕಂತ ಹೋಗತ್ತೀನಿ. ಮುಂದೆ ಅಲ್ಲಿ ಯಾವ್ದಾರು ಒಂದು ಪ್ಲೇಸಿಗೆ ತಿರ್ಗಾಡಿ ಬರೋಣ ಅಂತ ಹೋಗ್ತಿದ್ದೇವೆ ಸದ್ಯ. ಸೊ ಟೈಮ್ ಏಟಾಗ್ಯದಂದ್ರೆ ಈಗ 7 ಗಂಟೆ ಆಗತ್ತದ. ಈ ರೋಡ್ ಹಾಲತ್ ನೋಡ್ರಿಪ್ಪ, ನಾವು ಇದು ಆಗ್ಬಿಟ್ಟದ, ಕೆಟ್ಟ ಹೊಲ್ಸಾಗ್ಬಿಟ್ಟದ ರೋಡ್ರೆ. ಗಿಚ್ಚಿ ಕೂಡ ಯಾರು ಇದಾರೋ ಏನು ಸುದ್ದು ಸ್ವಲ್ಪ ಯಾರಾದರೂ ಇದ್ರೆ ಸ್ವಲ್ಪ ಕರೆಕ್ಟಾಗಿ ರೋಡ್ ಮಾಡ್ರಿ ಪ್ಲೀಸ್. ಯಾಕಂದ್ರೆ ಈ ರೋಡು ಇಲ್ಲೆಲ್ಲ ಸ್ಕೂಲು, ಕಾಲೇಜು ಮತ್ತು ದೊಡ್ಡವರು ಸಣ್ಣವರು ಎಲ್ಲ ಜಾಸ್ತಿ ಓಡಾಡ್ತಾರೆ ಈ ರೋಡಿಗೆ. ಆ ರೋಡಿಗೆ ಅಷ್ಟು ಅಂದ್ರೆ ಬಸವೇಶ್ವರ ಕಾಲನಿ ಆ ರೂಟಿಗೆ ಅಷ್ಟು ಓಡಾಡಲ್ಲ. ಮೇ ಬಿ ಈ ರೂಟು ಭಾಳ ಅಂದ್ರೆ ಭಾಳ ಜನ ಓಡಾಡ್ತಾರೆ. ಸೊ ಹಂಗಾದಕ್ರೆ ಏನದ ಭಾಳ ಅಂದ್ರೆ ಭಾಳ ಪ್ರಾಬ್ಲಮ್ ಆಗ್ತದೆ ರೋಡ್ರಿಗೆ. ಇಂಥ ದೊಡ್ಡ ಗಡ್ಡ ಅವ, ಹೇಳಕ್ಕಾಗಲ್ಲ, ಅಷ್ಟು ದೊಡ್ಡ ಗಡ್ಡ ಅವ. ಇನ್ನೊಂದೇನಂತಂದ್ರೆ ಈ ರೋಡಿಗೆ ಇಷ್ಟು ಧೂಳು ಹಾರ್ತದ. ಅವು ಆಜು ಬಾಜು ದುಕಾನ್ ಏನು ಇರ್ತಾವಲ್ಲ, ಅವ್ರ ಧೂಳಿಗೆ ಸತ್ತ ಹೋಗ್ಬೇಕು ನಾವು. ಅಷ್ಟು ಆ ಲೆವೆಲಿಗೆ ಧೂಳು ಅಂದ್ರೆ ಧೂಳು ಹಾರ್ತದ. ಹಂಗಿದ್ದಕ್ರೆ ಏನಂತದ ಭಾಳ ಅಂದ್ರೆ ಭಾಳ ತ್ರಾಸ ಆಗ್ತದ ಎಲ್ಲರಿಗೂ. ಅಲ್ಲಿ ಓಡಾಡೋರಿಗೂ ತ್ರಾಸು, ಅಲ್ಲಿ ದುಕಾನ್ ಇದ್ದವ್ರಿಗೂ ತ್ರಾಸು. ಭಾಳ ಅಂದ್ರೆ ಭಾಳ ಏನಾಗ್ತದೆ. ಅಷ್ಟೇ ಭಾಳ ಏನಿಲ್ಲ, ಒಂದು ಮಿನಿಮಮ್ ಒಂದು 500 ಮೀಟ್ರ್ ಅಷ್ಟೇ ರೋಡ್ ಖರಾಬ್ ಅದ. ಆಮೇಲೆ ರಿಮೈನಿಂಗ್ ಎಲ್ಲ ಚಲೋನೇ ಅದ, ಬಟ್ ಅಂದ್ರೆ ಮ್ಯಾನೇಜೇಬಲ್ ಅದ. ಅಷ್ಟು ಭಾರಿ ಅದ ಅಂತಲೂ ಹೇಳಪ್ಲೇ ಇಲ್ಲ. ಇದೇನದ ಫೇಮಸ್ ಫ್ಯಾನ್ಸಿ ಕ್ರಾಸ್, ಬಟ್ ಅದೊಂದು ಸ್ವಲ್ಪ ರೋಡ್ ಯಾರಿಗೆ ಹೋಗ್ತದಲ್ಲ, ಅಂದ್ರೆ ಪೊಲಿಟಿಷಿಯನ್ಸ್ ಯಾರಿಗೆ ಹತ್ತದಲ್ಲ ಅವರಿಗೆ ಸ್ವಲ್ಪ ಗೊತ್ತಾಗತ್ತನ ಸ್ವಲ್ಪ ಈ ವಿಡಿಯೋನ ಶೇರ್ ಮಾಡ್ರಿ, ಚಲೋ ಆಗ್ತದ. ಅಂದ್ರೆ ಆ ರೋಡಿಗೆ ಮೇನ್ ಅಂದ್ರೆ ಹಾಸ್ಪಿಟಲ್ಸು ಭಾಳ ಅಂದ್ರೆ ಭಾಳ ಅದಾವ. ಮಿನಿಮಮ್ ಏನಿಲ್ಲ ಅಂತಂದ್ರೆ ಒಂದು 6-7 ಹಾಸ್ಪಿಟಲ್ ಅದಾವ ಅಲ್ಲಿ. ಹಾಸ್ಪಿಟಲ್ ಇದ್ದಾಗ ಈಗ ಅಂತ ರೋಡಿಗೆ ಆಂಬ್ಯುಲೆನ್ಸ್ ತಗೊಂಡು ಬಂದ್ರು ಮಾಡಿದ್ರು ಅಂತಂದ್ರೆ ಆ ಜಂಪ್ನಾಗೆ ಹಾರಿ ಒಳಗಿನ ಪೇಷಂಟ್ ಹಾರೇ ಬೀಳ್ತದೆ. ಆ ಲೆವೆಲಿಗೆ ದೊಡ್ಡ ಜಂಪ್ ಅದಾವ ಅಲ್ಲಿ ಒಳಗೆ. ಸೊ ಈಗ ಹೆಂಗದ ಅಂತಂದ್ರೆ ಅಷ್ಟು ಈಗ ಚಳಿಗಾಲ ಅದಲ್ಲ, ಅಷ್ಟೇನು ಪ್ರಾಬ್ಲಮ್ ಅನ್ಸಲ್ಲ. ಯಾಕಂದ್ರೆ ಗಡ್ಡಗಳು ಕಾಣಿಸ್ತಾವ. ಇನ್ ಕೇಸ್ ಮಳೆಗಾಲ ಗಿಳಿಗಾಲ ಬಂತು ಅಂತಂದ್ರೆ ಅವಾಗ ಏನದ ಭಾಳ ಹೈರಾಣ ಆಗ್ತದೆ. ಅಂದ್ರೆ ನೀರು ನಿಂತು ಅಂತಂದ್ರೆ ಇದು ಕಾಣಬರಲ್ಲ, ಜಂಪ್ ಕಾಣಬರಲ್ಲ. ಅವಾಗ ಏನಾದ್ರು ಆಕ್ಸಿಡೆಂಟ್ ಚಾನ್ಸಸ್ ಭಾಳ ಆಗ್ಬಿಡ್ತಾವ. ಏನದ ಔಟ್ರ್ ರಿಂಗ್ ರೋಡ್ ಅದ. ಹೇಳ್ರಿ ದರಿಯಣ. ಹಲೋ, ಇದೇನದಲ್ಲ ಖರ್ಗೆ ಪೆಟ್ರೋಲ್ ಪಂಪ್ ರೋಡ್. ಇದು ಮಾತ್ರ ಏಕ್ ನಂಬರ್ ಅದ ರೋಡ್ ಔಟ್ ಸೈಡ್ ಇಂದರೆ. ಟಾಟಾ ಶೋರೂಮ್ ಅವಾಗ ಒಂದು ದೊಡ್ಡ ಹಾಕ್ಸನೆ ಆಗಿತ್ತು ಇಲ್ಲಿ. ಎಷ್ಟೋ ಕಾರ್ಗಳು ಸುಟ್ಟಿದ್ವಪ್ಪ, ಆ ಲೆವೆಲಿ ಬೆಂಕಿ ಹತ್ಬಿಟ್ಟಿತ್ತು ಫುಲ್ಲು. ಅಂದ್ರೆ ಇನ್ನ ಅವಾಗ ನಾವು ಸ್ಕೂಲಲ್ಲಿ ಹೋಗ್ತಿದ್ವಿ, ಆ ಟೈಮಿಗೆ ಆಗಿತ್ತು. ಭಾಳ ಅಂದ್ರೆ ಭಾಳ ಕಾರ್ಗಳು ಸುಟ್ಟಿದ್ವು ಅಂತ ಒಳಗೆ. ದೊಡ್ಡ ಹಾಕ್ಸನೆ ಆಗ್ಬಿಟ್ಟಿತ್ತು ಅವಾಗ. ಮುತ್ಯ ಮೋಸ್ಟ್ ಡೇಂಜರಸ್ ಖರ್ಗೆ ನೋಡ್ರಿ, ಖರ್ಗೆ ಬಿಟ್ಟು ಇದಕ್ಕೆ ಹೆಸರು ಬರೋಕೆ ರೀಸನ್ ಕಿಲಿ. ಇದೇನು ಜಾಗ ಕಾಣಕ್ಕಲ್ಲ, ಇದರ ಬ್ಲೂ ಡಬ್ಬ, ಬ್ಲೂ ಕಲರ್ ಪತ್ರ ಕಾಣತ್ತಾವಲ್ಲ. ಇಲ್ಲಿ ಮೊದಲ ಪೆಟ್ರೋಲ್ ಪಂಪ್ ಇತ್ತು. ಅದು ಯಾರ್ದಪ್ಪ ಅಂದ್ರೆ ಖರ್ಗೆ ಸಾಹೇಬ್ರದು. ಇದ್ದಕ್ರ ಹೆಸರು ಬಿದ್ದಿತ್ತು ಅವಾಗ, ಖರ್ಗೆ ಪೆಟ್ರೋಲ್ ಬಂಕ್ ಅಂತ. ಅದೇನದ ಮುಂದೆ ಹಂಗೆ ಕಂಟಿನ್ಯೂ ಆಗ್ಯದ. ಸರ್ಕಲಿಗೆ ಏನೋ ಅಂತಾರಪ್ಪ, ಅವಾಗ ಮಲ್ಲಿಕಾರ್ಜುನ್ ಬಂಡೆ ಸರ್ಕಲ್ ಅಂತ ಅಂತಿದ್ರು. ಅದೇ ಕಂಟಿನ್ಯೂ ಅದ, ಮುಂದೆ ಏನಂತಾರ ಗೊತ್ತಿಲ್ಲ. ಬಟ್ ಅದಕ್ಕೆ ಯಾರು ಹಂಗೆ ಕರೆಯಲ್ಲ. ಆಲ್ಮೋಸ್ಟ್ ಆಲ್ ಖರ್ಗೆ ಪೆಟ್ರೋಲ್ ಬಂಕೆ ಅಂತ ಕರೀತಾರೆ. ಇದೇನದ ಸೆಡಮೊಗ ರೋಡ್ ಅದ. ನೈಟ್ ಎಷ್ಟು ಕಾಣಿಸ್ತಾರೆ ಗುಲ್ಬರ್ಗ.
ಒಬ್ರು ಯಾರೋ ಡ್ರೋನ್ ಶಾಟ್ ಹಾಕಿದ್ರಪ್ಪ ಮ್ಯಾಲಿಂದು, ಇಷ್ಟು ಸಿಕ್ಸಿ ಕಾಣತಿತ್ತು. ಗುಲ್ಬರ್ಗ ಅಂತಲ್ಲ, ಎಲ್ಲ ಊರು ಭಾರಿ ಕಾಣಿಸ್ತಾವ. ಅದ್ರಾಗ ಅದು ಅವಾಗ ಇಂಡಿಪೆಂಡೆನ್ಸ್ ಡೇ ಏನೋ ಇತ್ತಪ್ಪ. ಅವಾಗ ಏನಾಯ್ತು, ESI ಹಾಸ್ಪಿಟಲ್ ಅದಲ್ಲ, ESI ಹಾಸ್ಪಿಟಲ್ ಫುಲ್ ಇದು ಮಾಡಿಬಿಟ್ಟಿದ್ರು. ಈಗ ಫ್ಲಾಗ್, ಇಂಡಿಯನ್ ಫ್ಲಾಗ್ ಅಪ್ಲೇ ಇದು ಮಾಡಿಬಿಟ್ಟಿದ್ರು, ಲೈಟ್ ಹಾಕ್ಬಿಟ್ಟಿದ್ರು. ಇಷ್ಟು ಭಾರಿ ಕಾಣಿಸ್ತಿತ್ತು ಅವಾಗ. ಫ್ರೆಂಡ್ಸ್ ಅಲ್ಲಿ ಒಮ್ಮೆಗರ್ ಗೇಟ್ ಬಲ್ಲಿ ನಿಂತಾರಂತ, ಒಬ್ರಿಗೆ ಪಿಕಪ್ ಮಾಡ್ಕೊಂಡು ಹೋಗ್ಬೇಕು. ಎಲ್ಲಿ ಅಂತ ಏನ್ ಡೆಸ್ಟಿನಿ ನಮಗೂ ಗೊತ್ತಿಲ್ಲ. ಪ್ಲಾಸ್ಟಿಕ್ ತಂದಿಲ್ಲಾಗೆ ಬೀಳ್ತದೆಲ್ಲ, ಏನೇ ಎಲ್ಲಿ ಅಂತ ನೋಡ್ಬೇಕು. ಗಾಡಿ ಸರ್ವಿಸ್ ಬಂದದ, ಒಂದು 400 ಕಿಲೋಮೀಟರ್ ಆದ್ರೂ ಸರ್ವಿಸ್ ಕೊಡಬೇಕು. ಒಂದು ಡೌಟ್ ಅದ, ಏನಪ್ಪಾ ಅಂತಂದ್ರ ಅದ ಯಾವ್ದೋ ಆಯಿಲ್ ಅದ ಅಂತ, ಸಿಂಥೆಟಿಕ್ ಆಯಿಲ್ ಅಂತ. ಅದು ಅಂದ್ರೆ ಇವರು ಶೋರೂಮ್ ನಿಂತಾನೆ ಪ್ರಿಫರ್ ಮಾಡಿದ್ದದು ಸಿಂಥೆಟಿಕ್ ಆಯಿಲ್ ಅಂತ. ಅದು ಹಾಕಿಸಿದ್ರ 5,000 ಕಿಲೋಮೀಟರ್ ನಡೆಸ್ಬೋದಂತ ಹೇಳಿದ್ರು. ಬಟ್ ಅದು ಬೇರೆಯವ್ರಿಗೆ ಕೇಳಿದ್ರೆ ಇಲ್ಲ 5,000 ಅದಕ್ಕೆ ನಡೆಸ್ರಿ, 2 ಇಲ್ಲ 3,000 ಕೊಡ್ರಿ, ಅಷ್ಟೇ ನಡೆಸ್ರಿ, ಜಾಸ್ತಿ ನಡೆಸಬೇಡ್ರಿ ಅಂತ ಈ ತರನು ಹೇಳ್ತಾರ. ಅದು ಏನ್ ಅದು ಕರೆಕ್ಟಾ ಇಲ್ಲ 5,000 ಓಡಿಸಿ ಅದನ್ನ ಚೇಂಜ್ ಮಾಡಿದ್ರೆ ನಡೀತದ ಅನ್ನೋದು ನನಗೆ ಯಾಕೋ ಏನೋ ಡೌಟ್ನಾಗೆ ಅದ. ನಾನು ಆಲ್ಮೋಸ್ಟ್ ಆಲ್ ಇವಾಗ 31,000 ಓಟ್ ನನ್ನ ಗಾಡಿ 31,000 ಓಡ್ತು. ಬಟ್ ನಾ ಏನ್ ಮಾಡತ್ತೀನಿ ಅಂತಂದ್ರೆ 5,000 ಕಿಲೋಮೀಟರ್ ಅದೇ ಆಯಿಲ್ ಹಾಕ್ಸತ್ತೀನಿ. ಶೋರೂಮ್ ನಿಂದ ಯಾವ್ದು ಆಯಿಲ್ ಕೊಡ್ತಾರಲ್ಲ ಅದೇ ಆಯಿಲ್ ಹಾಕ್ಸತ್ತೀನಿ. 5,000 ರನ್ ಮಾಡೋದು, ಸರ್ವಿಸ್ ಮಾಡೋದು ಮಾಡ್ಸತ್ತೀನಿ. ಬೇರೆಯವರೆಲ್ಲ ಆತರ ಮಾಡಬೇಡ ಅಂತ ಅಂತಳ್ತಾರ. ಅದು ಆಯಿಲ್ ಹಾಕಿದ್ರೆ 5,000 ಓಡಿಸ್ಬಾರ್ದ ಅಂತ ಸ್ವಲ್ಪ ಯಾರಿಗಾರ ಗೊತ್ತಿದ್ರೆ ಸ್ವಲ್ಪ ಕಮೆಂಟ್ ಮಾಡ್ರಪ್ಪ, ಭಾರಿ ಒಳ್ಳೇದಾಗ್ತದ. ಸೆಲೆಕ್ಟ್ ಫಸ್ಟ್ ಇದು ESI ಸ್ಟಾರ್ಟ್ ಆದಕ್ರ ಎದುರು ಏನ್ ಇದ್ದಿತ್ತಿಲ್ಲ, ಒಟ್ಟ ಒಂದ್ ಸಿಂಗಲ್ ಬಿಲ್ಡಿಂಗ್ ಇದ್ದಿತ್ತಿಲ್ಲ. ಇವಾಗ ಹೆಂಗಾಗ್ಬಿಟ್ಟು ನೋಡ್ರಿ ಏರಿಯಾ ಫುಲ್. ಗುಲ್ಬರ್ಗ ಇದು ಸಾರಿ ಹೆಂಗಂತಂದ್ರ ಬೆಂಗಳೂರು MG ರೋಡ್ ಆದಂಗ ಆಗ್ಯದ. ಬಟ್ ಅಷ್ಟು ಟ್ರಾಫಿಕ್ ಇಲ್ಲ. ಬಟ್ ಅಂದ್ರೆ ನೋಡ್ರಿ ಆಲ್ಮೋಸ್ಟ್ ಆಲ್ ಜನ ಹೆಚ್ಚಿಗಿದ್ದೇ ಇರ್ತಾರ. ಅಷ್ಟ್ರಿ ಒಂದು 12 1 ತನ ಮಂದಿ ಇದ್ದೇ ಇರ್ತದ ಒಳಗ. ಯಾರಪ್ಪ ಆಗ್ಯದ ನೇದರ್ ಈಗ ಮಾಡು. ನಮಸ್ಕಾರ, ಆರಾಮಣ್ಣ? ಸುಮ್ಮ ಕಂಟೆಂಟ್ ಇಲ್ಲ, ಅದಕ್ಕೆ ಕಂಟೆಂಟ್ ಶೂಟ್ ಮಾಡು. ನಿಮಗೆ ಕಂಟೆಂಟ್ ಮಾಡೋಣ. ಅವಾಗ ಒಂದ್ಸಲ ಮಾಡಿದ್ದೆ, ಈಗ ಒಂದ್ಸಲ ಮಾಡೋಣ ಅಂತ. ಬ್ಯಾಕ್ ಚಲೋ ಕಾಣಿಸ್ತದ. ಓ ಸುದರ್ಶನ್ ಅಣ್ಣ, ಚಾಲನೆ ಮಾಡ್ಕೊಂಡಿದ್ದಿ. ನಮಸ್ಕಾರ ಅಣ್ಣ. ಸುದ್ಯಾಕ್ ಬೈ ಇದು ಯಾವ್ದು ಪೇಜ್? ಒಂದು ಅವ್ನು ಯಾವ್ದು ಪೇಜ್ ಅಲ್ಲಿ? ಅದು ಫುಡ್. ಹಾ, ಸುದರ್ಶನ್ ಇನಾಮ್ದಾರ್ DC ತೊಡ ಫ್ಯಾಕ್ಟ್ರಿ ಅಂತ. ಬ್ಲಾಗರ್ ವರ್ಷಿಗೆ ಒಂದ್ಸಲ ಮಾಡ್ತಾನ ಇವ್ನ ವಿಡಿಯೋ. ಯಾರು ನೋಡ್ಲಾಕ್ ಹೋಗ್ಬೇಡ್ರಿ. ಓಕೆ, ಮಾಡಕ್ ಹೋಗ್ಬೇಡ್ರಿ, ಫಾಲೋ ಮಾಡ್ಲಾಕ್ ಹೋಗ್ಬೇಡ್ರಿ, ಲೈಕ್ ಮಾಡಕ್ ಹೋಗ್ಬೇಡ್ರಿ. ಓಕೆ ಥ್ಯಾಂಕ್ ಯು. ಇದು ಕ್ಲಿಪ್ ಹಾಕ್ಲಿಲ್ಲ ಅಂದ್ರೆ ನೋಡ ನಿನ್ನ ಅವನ ಕೂಡ್ಲೆ ಕೂಡ್ಲೆ ಕೂಡ ಹಡಸ್ತಾನ ಅವ. ಇಲ್ಲಿ ಇದಕ್ಕೆ ಹೋಗೋ ಮ್ಯಾನ್, ಬುಧವಾರ ಒಂದ್ ರೌಂಡ್ ಹೋಗ್ಬರ ಮ್ಯಾನ್. ಅವನ ಸೊ ಅವರೇ ನೋಡ್ರಪ್ಪ ನಮ್ಮ ಫ್ರೆಂಡ್ಸ್, ಲಾಪಡ ದೋಸ್ತರು, ಸ್ಕೂಲ್ ಫ್ರೆಂಡ್ಸ್. ಎಲ್ಲಿ ಈ ಕಡೆ ಹೋಗ್ಬೇಕಂತಿದ್ವಿ, ಹಂಗೆ ಒಂದು ಬುದ್ಧವಿಹಾರ ಒಂದು ರೌಂಡ್ ಹಾಕೊಂಡು ಹೋಗೋಣ ಅಂತ ಹೋಗುತ್ತಿದ್ವಿ. ಬುದ್ಧವಿಹಾರ ಒಂದು ರೌಂಡ್ ಇಡೋಣ. ಫಾಗ್ ಕಾಣತ್ತದ, ನಿಮಗೆ ಎಕ್ಸಾಕ್ಟ್ ಕಾಣತ್ತೆಲ್ಲ ಗೊತ್ತಿಲ್ಲ, ಬಟ್ ನಮಗಾರೆ ಫಾಗ್ ಅನ್ಸ್ಲತ್ತದ. ಇಲ್ಲಿ ಕೋಲ್ಡ್ ಅಂದ್ರೆ ಕೋಲ್ಡ್ ಅದ. ಕೂಡ ಇದ್ರ ಕಂಟೆಂಟ್ ಹೆಂಗಣ್ಣ? ಹೆಂಗ ನಮಸ್ಕಾರ ಮಾಡತ್ತೀರಿ? ಬಿಜೆಪಿಗೆ ನಾ ನಿಂತಂದ್ರ ನೀನ್ ಅವನ ಬಿಜೆಪಿನೇ. ವಾವ್
ಡೋಂಟ್ ಡೂ ದಿಸ್. ವಾ 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 ರೈಟ್. ಇಲ್ಲಿ ಬುದ್ಧವಿಹಾರ ಟೈಮ್ 7 ಗಂಟೆ ಆಗ್ಯದ, ಆಲ್ರೆಡಿ ಕ್ಲೋಸ್ ಆಗಿರ್ತದ. ಎಷ್ಟು ಲೈಟ್ ಅನಿಸ್ತು ನೋಡ್ರಿ, ಅದ್ರಾಗ ಹೆಲ್ಮೆಟ್ ಹಾಕೊಂಡ್ರಿ ಫುಲ್ ವೈಸರ್. ಏನ್ ಮಾಡ್ಯಾರ ಅಂತಂದ್ರ ಒಂದು ಜಂಪ್ ಮಾಡಿದಾರಲ್ಲ, ಅದ್ರ ಜಂಪ್ ಮಾಡಿದಾಗ ಏನದ ಬೆಟರ್ ಅದ, ಅಂದ್ರೆ ಈ ಕಡೆ ಹೋಲಕ್ ಚಾನ್ಸಸ್ ಸಿಗ್ತಾವ. ಸುಮ್ಮ ಒಂದ್ ರೌಂಡ್ಲೆ ಒಂದ್ ಯಾವ್ದ್ರ ಇದ್ರೊಳಗೆ ಕ್ಯಾಪ್ಚರ್ ಆಗಲ್ಲ ಅಣ್ಣ. ಏ ರಾತ್ರಿ ಎಲ್ಲ ಓಡಾಡ್ಬೋದು ಇಲ್ಲಿ. ಓಹೋ ರೋಡ್ ಮಾತ್ರ ಅಲ್ಟಿಮೇಟ್ ಅದ ಇಲ್ಲಿ. ಇನ್ ಕೇಸ್ ಯಾರಿಗಾದ್ರ ಗಾಡಿ ಕಲೀಲಕ ಮಾಡಕ ಬೇಕು ಅಂತಂದ್ರ ಕರ್ಕೊಂಬರ್ರಿ ಇಲ್ಲಿ. ಎಕ್ದಮ್ ರೋಡ್ನು ವೈಡ್ ಅದ, ಯಾರು ಓಡಾಡಲ್ಲ ಜಾಸ್ತಿ. ಅಟೇ ಮಾರ್ನಿಂಗ್ ಕರ್ಕೊಂಬರ್ರಿ ಅಪ್ಪ, ಮತ್ತ ನೈಟ್ ಕರ್ಕೊಂಬರಂಗಿದ್ರಿ. ನೈಟ್ ಕರ್ಕೊಂಬಂದ್ರ ಮತ್ ಬೇರೆನೆ ಆತು. ಎಸ್ ಬ್ರೋ, ನಿನ್ನ ನಿಂಗೆ ಐಫೋನ್ ಯೂಸ್ ಮಾಡಕ್ ಬರ್ತಾನ? ಹಾ, ಸಾಂಚಿ ಸ್ತೂಪ. ಇದು ಎಂಟ್ರೆನ್ಸ್, ಅದ್ರ ಗೇಟ್ ಇದಾವ ಅದಕ್ಕಪ್ಪ. ಎಷ್ಟು 1, 2 ಅಲ್ಲಿ ಮೇನ್ 3 ಗೇಟ್ ಇದಾವ ಟೋಟಲ್. ಫೀಲ್ ನಂಗೊಲ್ಲತ್ತನ. ಏ ಸುದರ್ಶನ್, ಸಿಗರೇಟ್ ತೋರು. ಸುದರ್ಶನ್, ಬಿಯರ್ ಕುಡಿಯೋ. ಹಾ ಏನ್ ಬಾರಿ ಕಾಣಿಸ್ತದ್ಲೇ ನೈಟ್. ಅದು ಒಳಗಿನ ಲೈಟ್ ಎಲ್ಲ ಬಂದೇ ಮಾಡ್ರಲ್ಲ. ಹ್ಞೂ ಅದೇ ಅಲ್ಲತ್ತೀನಿ ನಾನು. ಅಲ್ಲ ನೈಟೇ ಚಲೋ ಕಾಣಿಸ್ತದ, ನೈಟ್ ಬಂದ್ ಮಾಡ್ತಾರೆ ಹೆಂಗೋ ಅಣ್ಣ? ಸುದರ್ಶನ್ ಅಣ್ಣ, ಹೌದು. ಓಕೆ ಓಕೆ. ಅವನ 6 ಗಂಟೆಗೆ ಕ್ಲೋಸ್ ಆಗ್ಬಿಡ್ತು. ಗಾಡಿ ಗಿಡಿ ತಂದ್ರೆ ಭಯಂಕರ ಹೋಗು. ಎಷ್ಟಾಗ್ಯದ ನೋಡ್ರಿ, ಈಗ 7 ಗಂಟೆ ಆಗ್ಯದ. ಲೈಟ್ ಗಿಟ್ ಎಲ್ಲ ಆಫ್ ಮಾಡಿದಾರೆ. ನೈಟ್ ಚಾಲೋ ಇದ್ರೆ ಮಸ್ತ್ ಕಾಣಿಸ್ತದ. ಈಗ ನೈಟ್ ಡೇದಾಗ ಇನ್ನೂ ಚಲೋ ಕಾಣಿಸ್ತದ. ಯಾಕಂತಂದ್ರ ಅದು ಯಾವ್ದೋ ಒಂದು ಟೆಕ್ನಾಲಜಿಯಲ್ಲಿ ಮಾಡ್ಯಾರಪ್ಪ. ಅದು ಶೈನಿಂಗ್ ಹೊಡಿತದ ಫುಲ್. ಬಿಸ್ಲಿಗೆ ಏನಾಗ್ತದ, ಅದ್ರದ್ದು ರಿಫ್ಲೆಕ್ಟ್ ಆಗ್ತದ, ಕಿರಣ ರಿಫ್ಲೆಕ್ಟ್ ಆಗಿ ಭಾರಿ ಕಾಣಿಸ್ತದ ನೈಟ್. ಏ ಯಾಕ್ರೋ ಇಡ್ ದೂರ ಬಂದ್ ನಿಂತಾರಲ್ಲ ಯಾಕೋ? ಅಣ್ಣನ್ ಪೇಮೆಂಟ್ ಆಗಿಲ್ಲಿನ? ಏ ಅಣ್ಣ ಏನ್ ಮಾಡತ್ತೀನಿ ಪೇಮೆಂಟ್ ನಾವ್ನ? ಆಯ್ತು ನೋಡಿ. ಹೊಡೆ 9 ನಡ್ರಿ ನಾವ್ ಅಣ್ಣ 110. ಅಣ್ಣ ನೀನು ಬೇಸ್ ನೋಡು, ನಾನು ಬೇಸ್ ನೋಡು. ಹೊಡೆ 9 ನಡ್ರಿ ನಾವ್